ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಸಾಮಾಜಿಕ ಹೋರಾಟಗಾರನಾಗಿದ್ದೀನಿ ಮತ್ತು ಕೆಲವೊಂದು ಚುನಾವಣೆಯಲ್ಲೂ ಸ್ಪರ್ಧಿಸಿರುತ್ತೇನೆ. ವಿಷಯ ಏನಂದರೆ, ಈಗಾಗಲೇ ನಾವು ಉಪೇಂದ್ರದ ಬಗ್ಗೆ ಒಂದೆರಡು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಉಪೇಂದ್ರ ಅವರು ಇದ್ದಾರೆ, ಉಪೇಂದ್ರ ಅವ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಏನಂದರೆ, ಈಗ ಉಪೇಂದ್ರ ಅವರು ಮೊನ್ನೆ ನಮ್ಮದೇನು ಬಿಗ್ ಬಾಸ್ ಒಂದು ಫಂಕ್ಷನ್ನಲ್ಲಿ ಕಾರ್ಯಕ್ರಮದಲ್ಲಿ ಅವ್ರು ಏನಂದಿದ್ದಾರೆ ಅಂದರೆ, ನೀನು ಕರ್ಮದ ಬಗ್ಗೆ ಶ್ರೀಕೃಷ್ಣ ಏನು ಹೇಳಿರ್ತಾರೆ ಭಗವದ್ಗೀತೆಯಲ್ಲಿ, ನೀನು ಕರ್ಮ ಮಾಡು, ಫಲದ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಬೇಡ, ಫಲದ ಬಗ್ಗೆ ನೀನು ಯಾವುದೇ ರೀತಿಯಾದಂಥ ಇದು ಮಾಡಬೇಡ, ನಾನು ಅದಕ್ಕೆ ಅನುಸಾರವಾಗಿಯೇ ನಾನು ಫಲವನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಆತ. ಆದರೆ ಈತ ಏನು ಹೇಳ್ತಾನೆ ಅಂದರೆ, ಅದು ನಾವು ಫಲಕ್ಕೋಸ್ಕರನೇ ಒಂದು ಕರ್ಮವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಹೇಳಿಕೆಯನ್ನು ಕೊಡ್ತಾನೆ. ಒಳ್ಳೆ ಕರ್ಮ ಮಾಡಿದವನು ಒಳ್ಳೆ ಫಲದ ಬಗ್ಗೆನೇ ಎಕ್ಸ್ಪೆಕ್ಟ್ ಮಾಡ್ತಾನೆ, ಕೆಟ್ಟ ಕರ್ಮ ಮಾಡಿದವನು ಕೆಟ್ಟದ ಫಲದ ಬಗ್ಗೆನೇ ಎಕ್ಸ್ಪೆಕ್ಟ್ ಮಾಡ್ತಾನೆ. ಆದರೆ ಕೆಟ್ಟ ಕರ್ಮ ಮಾಡಿದವನು ಒಳ್ಳೆ ಫಲದ ಬಗ್ಗೆನೇ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದಕ್ಕಾಗಿ ಆತ ಎಲ್ಲವನ್ನ ಅವ್ರು ಪರಿಶೀಲನೆ ಮಾಡಿ ಆತನಿಗೆ ಒಂದು ಫಲವನ್ನು ಕೊಡ್ತಾನೆ. ಅದ್ರ ಬಗ್ಗೆ ಆತ ಹೇಳಿರೋದು. ಮತ್ತು ಏನಂದರೆ, ವಿಶೇಷವಾಗಿ ಏನಂದರೆ, ಆತ ಏನಾಗ್ತದೆ ಅಂದರೆ, ಶ್ರೀಕೃಷ್ಣನಿಗೇನು ಪಂಚಭೂತಗಳನ್ನು ಹಿಡಿದು ನಿಲ್ಲಿಸುವಂಥ ತಾಕತ್ತಿದೆ. ಯಾಕಂದರೆ ಅವನಿಗೆ ಇದಿದೆ. ನಮ್ಮ ಪಾಪ ಉಪೇಂದ್ರ ಅವರಿಗೆ ಯಾವುದು ಪಂಚಭೂತ ಹಿಡಿದು ನಿಲ್ಲಿಸುವಂಥ ತಾಕತ್ತು ಏನಾದ್ರು ಇದೆಯಾ? ಇಲ್ಲ. ಯಾಕಂದರೆ ಎಲ್ಲ ಕಡೆ ಕೆಲವೊಂದು ಕಡೆಗೆ ಏನೋ ಒಂದು ಸಣ್ಣ ಪುಟ್ಟ ಟ್ರ್ಯಾಜಿಡಿಗಳು ಆಗ್ತವೆ. ಆದರೆ ಆ ಟ್ರ್ಯಾಜಿಡಿಗೆ ಆ ಟ್ರ್ಯಾಜಿಡಿಗಳು ಅನುಗುಣವಾಗಿ ಆತ ಫಲವನ್ನು ಕೊಡ್ತಾನೆ. ಆ ಟ್ರ್ಯಾಜಿಡಿಗೆ ಅನುಗುಣವಾಗಿ ಅದಕ್ಕೆ ಆ ಕರ್ಮ ನೀ ಮಾಡು, ಫಲದ ಬಗ್ಗೆ ನೀ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳ್ತಾ ಇರೋದು. ಈಗ ಉಪೇಂದ್ರ ಅವರು ಒಂಥರ ಪಾಪ ಅವ್ರ ಮಾನಸಿಕ ಅಸ್ವಸ್ಥ ಕಾಣ್ತದೆ. ಯಾಕಂದರೆ ಅವ್ರು ಏನೋ ಹೇಳ್ತಾ ಇದ್ದಾನಂದರೆ, ನಾವು ಕರ್ಮದ ಬಗ್ಗೆನೇ ಅಷ್ಟೇ ಮಾಡಬೇಕು. ಮತ್ತೇನಂದರೆ, ಹೋರಾಟದ ಬಗ್ಗೆನೂ ಆತ ಹೇಳ್ತಾನೆ, ಪ್ರಜೆಗಳೇ ಪ್ರಭುಗಳು ಅಂತಾನೆ ಹೇಳ್ತಾನೆ. ಯಾಕಂದರೆ ಪ್ರಜೆಗಳೇ ಪ್ರಭುಗಳಾದರೆ ಮಹಾಭಾರತದ ಯುದ್ಧನೇ ನಡೀತಾ ಇರಲಿಲ್ಲ. ಯಾಕಂದರೆ ಅವರು ಕುರುಕ್ಷೇತ್ರದಲ್ಲಿ ಇಳ್ಕೊಂಡು ಯುದ್ಧ ಮಾಡುವಂಥದ್ದಾಗಿರ್ಬೋದು, ಮತ್ತೀಗ ಕುರುಕ್ಷೇತ್ರದಲ್ಲಿ ಡ್ರೈವರ್ ಆಗಿರುವಂಥದ್ದಾಗಿರ್ಬೋದು, ಅದನ್ನು ಇದೇ ಮಾಡ್ತಾ ಇರಲಿಲ್ಲ ಅವರು. ಯಾಕಂದರೆ ಶ್ರೀಕೃಷ್ಣ ಡ್ರೈವರ್ ಹಾಕೊಂಡೇ ಕೆಲಸ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅವರ ಉಪದೇಶನೇ ಹೇಳ್ತಾ ಇರ್ಬೋದಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಅದಕ್ಕಾಗಿ ಅವ್ರು ಸ್ವಲ್ಪ ಮಾನಸಿಕ ಅಸ್ವಸ್ಥ ಕಾಣ್ತದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೇನೆಂದರೆ, ಈಗಾಗಲೇ ನಾವೇನು ಅವರು ಫಲದ ಬಗ್ಗೆ ಏನು ಹೇಳಿದ್ರಲ್ವ, ನಾವು ಅದೇ ಉಪೇಂದ್ರ ಅವರು ಹೇಳಿದ್ರಲ್ಲ, ಅದೇನಾಗ್ತದೆ ಅಂದರೆ, ನೀವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲನೇ ಸಿಗ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಸಿಗ್ತದೆ. ಮತ್ತೇನಂದರೆ, ಈ ಕೆಟ್ಟದ್ದು ಮಾಡಿದವನು ಒಳ್ಳೆಯದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ, ಒಳ್ಳೇದು ಮಾಡಿದ್ರೆ ಒಳ್ಳೆಯದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ ಬಿಡಿ. ಆ ಲೆಕ್ಕಾಚಾರ ಬೇರೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಟ್ಟದ್ದು ಮಾಡಿದವನು ಅವನೇನಂತಾನೆ, ನೀವು ಬರೀ ಫಲದ ಬಗ್ಗೆನೇ ಇದು ಮಾಡುವಂತ ಏನು ಹೇಳ್ತಾನಲ್ವ. ಈಗ ನಾವು ಅವನು ಭಗವದ್ಗೀತೆಗೆ ತದ್ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಅವನು. ಯಾಕಂದರೆ ಅವನು ಏನು ಮಾತಾಡ್ತಿದ್ದಾನೋ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನೀವು ಎಲ್ಲ ಪ್ರಜೆಗಳೇ ಪ್ರಭುಗಳು ಅಂದರೆ, ಈಗಾಗಲೇ ಮಹಾಭಾರತ ಯುದ್ಧಗಳಾಗಿರ್ಬೋದು, ದೊಡ್ಡ ದೊಡ್ಡ ಯುದ್ಧಗಳೇ ನಡೀತಾನೆ ಇರಲಿಲ್ಲ. ಯಾಕಂದರೆ ಅವ್ರು ಉಪದೇಶನೇ ಹೇಳ್ಕೊಳ್ತಾ ಇರ್ಬೋದು. ಈತ ಸ್ಟುಡಿಯೋದಲ್ಲೇ ಕುತ್ಕೊಂಡು ಬರೀ ಉಪದೇಶನೇ ಮಾಡ್ತಾನೆ ಬಿಟ್ಟರೆ, ರೋಡಿಗೆ ಇಳಿದು ಯಾವುದೋ ಹೋರಾಟ ಮಾಡಿರೋದು ಎಲ್ಲ ನಮಗೇನೋ ಇನ್ನೂವರೆಗೆ ಕಂಡಿಲ್ಲ ನಾನು. ಮತ್ತೇನಂದರೆ, ರೋಡಿಗೆ ಇಳಿದ್ರೆ ಹೋರಾಟ ಮಾಡಿದ್ರೆ ಮಾತ್ರ ಸಮಸ್ಯೆಗಳ ಬಗ್ಗೆ ಇರ್ತದೆ. ಯಾಕಂದರೆ ಅವನು ಏನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ನ್ಯಾಯಬದ್ಧವಾಗಿ ಕೇಳಿದ್ರೆ ಯಾವುದೋ ಒಂದು ಸಿಗೋದಿಲ್ಲ, ಅದನ್ನು ನಾವು ಕಿತ್ಕೊಳ್ಬೇಕು ನ್ಯಾಯಬದ್ಧವಾಗಿ ಅಂತಲೇ ಹೇಳಿದಾನ ಆತ ಯುದ್ಧ ಭೂಮಿಯಲ್ಲಿ ಕಿತ್ಕೊಂಡಿದ್ದಾನೆ. ಈಗಾಗಲೇ ಜನ ಏನು ಗಿರಾಟ ಎಲ್ಲ ಮಾಡಿಕೊಂಡು ಎಲ್ಲ ಹೋರಾಟಗಳು ಆತನ ಸರ್ಕಾರ ಆಗಿರ್ಬೋದು ಯಾವುದೋ ಒಂದು ಕೇಳೋದಿಲ್ಲ. ಅದು ಹೋರಾಟದ ತೀವ್ರತೆ ನೋಡಿ ಆತಕ್ಕೆ ಅಲ್ಲಿ ಕೆಲಸ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂದರೆ, ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇದು ಹೀಗೆ ಮಾಡಿ ಪ್ರಜೆಗಳೇ ಪ್ರಭುಗಳು ಮತ್ತೊಂದು ಮಗದೊಂದು ಅಂದ್ಬಿಟ್ರೆ ಅದು ಯಾವ ಕೆಲಸನೂ ಆಗೋ ಥರ ಕಾಣಿಸ್ತಾ ಇಲ್ಲ. ಮತ್ತು ಸ್ವಲ್ಪ ಅವನ ಮಾತಿಗೆ ಸ್ವಲ್ಪ ಇದಿಲ್ಲ. ಯಾಕಂದರೆ ಅವ್ನು ಮೊದಲಿನ ಸ್ವಲ್ಪ ಅಸ್ವಸ್ಥನೇ ಹಂಗೆ ಕಾಣ್ತದೆ ನನ್ನ ಲೆಕ್ಕದಲ್ಲಿ. ಈಗಲೂ ಒಂಥರ ಅಸ್ವಸ್ಥನಾಗೆ ಮಾತಾಡ್ತಾ ಇದ್ದಾನೆ ಅವನು. ಬರೀ ಫಲದ ಬಗ್ಗೆ ಅಂತ ಹೇಳಿದ್ರೆ, ಆತ ಏನು ಪಂಚಭೂತಗಳಿಗೆ ಹಿಡಿದು ನಿಲ್ಲಿಸೋ ತಾಕತ್ತು ಅವನಿಗೆ ಏನಾರು ಇದೆಯಾ? ಇಲ್ಲ, ಶ್ರೀಕೃಷ್ಣನಿಗಿದೆ. ಯಾಕಂದರೆ ಅವ್ನು ಎಲ್ಲ ಒಂದು ಕಡೆ ಟ್ರ್ಯಾಜಿಡಿಗಳು ಸಣ್ಣ ಪುಟ್ಟ ಆಗ್ತವೆ. ಎಲ್ಲ ದೊಡ್ಡ ಟ್ರ್ಯಾಜಿಡಿಗಳು ಯಾಕೆ ಆಗ್ತವೆ ಅಂದರೆ, ಆತನ ಫಲಕ್ಕೆ ಒಂದು ಕರ್ಮಕ್ಕನುಸಾರವಾಗಿ ಟ್ರ್ಯಾಜಿಡಿಗಳು ಆಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.